ಹಾಯ್ ನಮಸ್ತೆ ಸ್ನೇಹಿತರೆ. ಅಂತೂ ಇಂತೂ ಇವಾಗ ಪಿ ಸಿ ನೋಟಿಫಿಕೇಶನ್ ಆಗಿದೆ. ಆದರೆ ಇಲ್ಲಿ ಗಮನಿಸಬೇಕಾಗಿರೋದೇನು, ಸೊ ಎಕ್ಸಾಮ್ ಏನು ಕೆ ಎಸ್ ಪಿ ಅವ್ರು ಕಾಲ್ ಮಾಡಿದ್ದಾರೆ, ಇದರಲ್ಲಿ ಆಗಸ್ಟ್ ಮಂತಲ್ಲಿ ಆಗಸ್ಟ್ 2ನೇ ತಾರೀಕು ಎಕ್ಸಾಮ್ ಇದೆ. ಸೊ ನಾನು ನರ್ವಸ್ ಆಗೋದೇನು ಬೇಡ, ಆಲ್ರೆಡಿ ತುಂಬ ಜನ ಓದಿರ್ತೀರ. ಸೊ ಹಾಗಾಗಿ ಮತ್ತೆ ಒಳ್ಳೆ ಪೋಸ್ಟ್ ಕೂಡ ಕಾಲ್ ಮಾಡಿದ್ದಾರೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಎಷ್ಟು ಪೋಸ್ಟ್ ಕಾಲ್ ಮಾಡಿದ್ದಾರೆ, ಏಜ್ ಲಿಮಿಟ್ ಎಷ್ಟು ಇರುತ್ತೆ ಮತ್ತು ಸಿಲೆಬಸ್ ಏನಿದೆ ಇಷ್ಟು ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕೊನೆವರೆಗೂ ವಿಡಿಯೋನ ನೋಡಿ. ಓಕೆ, ನಾವು ಇದುವರೆಗೂ ಕಾಯ್ತಾನೆ ಇದ್ವಿ, ಇವತ್ತಾಗುತ್ತೆ ನೋಟಿಫಿಕೇಶನ್, ನಾಳೆ ಆಗುತ್ತೆ ನೋಟಿಫಿಕೇಶನ್ ಅಂತ ಹೇಳಿ. ಸೊ ಓವರ್ ಆಗಿ ಇದು ನಿಮಗೆ ಈ ಪಿ ಸಿ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಆಗಿರೋದು ವೆರಿ ಇಂಪಾರ್ಟೆಂಟ್. ಸಿ ಆರ್ ಡಿ ಆರ್ ಎಲ್ಲ ನಾಳೆ ನೋಟಿಫಿಕೇಶನ್ ಆಗುತ್ತೆ ಅಂತ ನ್ಯೂಸ್ ಇದೆ. ಹಾಗಾಗಿ ಇದರಲ್ಲಿ 3,395 ಹುದ್ದೆಗಳನ್ನು ಕಾಲ್ ಮಾಡಿದೆ. ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಸ್ಯಾಲ್ರಿ ಕೂಡ 37,500 ಇಂದ 7600 ವರೆಗೆ ಅಂತ ಕೊಟ್ಟಿದ್ದಾರೆ. ಅದೇ ತರ ಒಟ್ಟು ಹುದ್ದೆಗಳ ಸಂಖ್ಯೆ 3,395. ಒಳ್ಳೆ ನಂಬರ್ ಆಯ್ತಿದ್ದು. ಇವಾಗ ಯಾರು ಇದುವರೆಗೂ ಓದಿದ್ರ ಅವ್ರಿಗೆ ಇದೊಂದು ನೀವು ಜಾಬ್ ತಗೊಳ್ಳೋಕ್ಕೆ 100% ಹೆಲ್ಪ್ ಆಗುವಂತ ದೊಡ್ಡ ನಂಬರಲ್ಲಿ ಕಾಲ್ ಮಾಡಿರೋದ್ರಿಂದ ಬಹುತೇಕ ತುಂಬಾ ಜನಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ಕ್ಲಿಯರ್ ಆಗಿದ್ರೆ ಈ ಒಂದು ಎಕ್ಸಾಮ್ನ ಕ್ಲಿಯರ್ ಮಾಡಬೇಕು ಅಂದ್ರೆ ಕ್ವಾಲಿಫಿಕೇಶನ್ ಏನು, ನಾವು ಸಿವಿಲ್ ಪಿಸಿಗೆ ನಾವು ಬೇಕಾಗಿರುವಂಥ ಕ್ವಾಲಿಫಿಕೇಶನ್ ಏನು ಅಂತಂದ್ರೆ PUC ಆಗಿರ್ಬೇಕಷ್ಟೇ. ಸೊ ನೀವು ಯಾವ್ದು ಸೈನ್ಸ್ ಆಗಿರಲಿ, ಕಾಮರ್ಸ್ ಆಗಿರಲಿ, ಆರ್ಟ್ಸ್ ಆಗಿರಲಿ ಅಥವಾ ಈಕ್ವಲೆಂಟ್ ಆಗಿರುವಂತಹ PUCನ ಕ್ಲಿಯರ್ ಮಾಡಿ, PUC ಲೆವೆಲ್ಗೆ ಇರುವಂಥ ಈಕ್ವಲೆಂಟ್ ಡಿಗ್ರಿ ನೀವು ಒಂದಿತ್ತು, ಸರ್ಟಿಫಿಕೇಟನ್ನು ಒಂದಿತ್ತು ಅಂತ ಹೇಳಿದ್ರೆ ನೀವು ಆರಾಮ್ಸೆ ಈ ಒಂದು ಎಕ್ಸಾಮನ್ನು ತಗೋಬಹುದು. ಜೊತೆಗೆ ಫಿಸಿಕಲಿ ಫಿಟ್ ಇರಬೇಕು. ಸೊ ಕ್ಲಿಯರ್ ಆಗಿದ್ರೆ ಮಾತ್ರ ಎಕ್ಸಾಮ್ ನೀವು ಇಲ್ಲಿ ತಗೊಳ್ಳಿಕ್ಕಾಗತ್ತೆ. ಯಾರ್ಯಾರು ಪ್ರಿಪರೇಷನ್ ಆಗಿರ್ತೀರ ಅವ್ರಿಗೆ ಅದರ ಅವಶ್ಯಕತೆ ಇಲ್ಲ. ಇಲ್ಲ ಆಗಿದ್ರೆ ಏಜ್ ಲಿಮಿಟ್ ಒಂದು ಕನ್ಫ್ಯೂಷನ್ ಇತ್ತು. ಈ ನೋಟಿಫಿಕೇಶನ್ ಎಷ್ಟು ಏಜ್ ಲಿಮಿಟ್ನ ಕೊಡ್ತಾರೆ. ಸಾಮಾನ್ಯ ಅಭ್ಯರ್ಥಿಗಳು ಏನಿದಾರಲ್ಲ, ಜನರಲ್ ಮೆರಿಟ್ ಅಭ್ಯರ್ಥಿಗಳಿಗೆ ನಿಮಗೆ 33 ವರ್ಷಗಳ ಕಾಲ ಕೊಟ್ಟಿದ್ದಾರೆ. 33 ವರ್ಷ ಏಜ್ ಲಿಮಿಟ್ ಅನ್ನ ಕೊಟ್ಟಿದ್ದಾರೆ GM. ಅದೇ ತರ OP ನಿಮಗೆ ಯಾವುದು 3B ಕ್ಯಾಟಗರಿಗಳಿಗೆ ಮತ್ತೆ ಕ್ಯಾಟಗರಿ 1, 2A, 2B, 3A ಇವೆಲ್ಲ 35 ಇಯರ್ಸ್ 35. ಸೊ ನಿಮಗೆ ಸಾಮಾನ್ಯ ಅರ್ಹತೆ ಇರುವಂತಹ ಅಭ್ಯರ್ಥಿಗಳಿಗೆ 33 ವರ್ಷಗಳು. ಅದೇ ತರ SC ST ಪ್ರವರ್ಗ 1, ಪ್ರವರ್ಗ 2A, 2A, 2B, 3A, 3B ಈ ಅಭ್ಯರ್ಥಿಗಳಿಗೆ 35 ವರ್ಷಗಳು ಏಜ್ ಲಿಮಿಟ್ ಕೊಟ್ಟಿದ್ದಾರೆ. ಜೊತೆಗೆ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವಂತಹ ಬುಡಕಟ್ಟು ಅಭ್ಯರ್ಥಿಗಳಿಗೆ, ಸೊ ಕ್ಲಿಯರ್ ಆಗಿ ಹೇಳಿದ್ರೆ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸಿರುವಂತಹ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷಗಳ ಕಾಲ, ಅಂದ್ರೆ GM ಆಗಿತ್ತು ಅಂತಂದ್ರೆ 33 ವರ್ಷ, SC ST OBC ಆಗಿತ್ತು 35 ಇಯರ್ಸ್. ಅದೇ ನಿಮಗೆ ಟ್ರೈಬಲ್ಸ್ ಆಗಿತ್ತು ಅಂತಂದ್ರೆ 38 ವರ್ಷಗಳ ಕಾಲ ಏಜ್ ಲಿಮಿಟ್ ಅನ್ನು ಕೊಟ್ಟಿದ್ದಾರೆ. ಅದೇ ತರ ನೀವೇನಾದ್ರೂ ಬೇರೆ ಸರ್ವಿಸ್ ಅಲ್ಲಿ ಇದ್ರಿ, CAR ಅಲ್ಲಿ, DAR ಅಲ್ಲಿ, KSRP ನೋಡಿ, KSRP, DAR, CAR, ಸೊ ನೋಡಿ ಯಾವುದು IRB ಮತ್ತೆ ಯಾವುದು KSISF ಅಲ್ಲಿ ಇತ್ತು ಅಂತ ಹೇಳಿದ್ರೆ 5 ವರ್ಷಗಳ ಕಾಲ ನೀವು ಸರ್ವಿಸ್ ಅನ್ನ ಕಂಪ್ಲೀಟ್ ಮಾಡಿದ್ರೆ ಇವ್ರಿಗೂ ಕೂಡ ಏಜ್ ಲಿಮಿಟ್ ಎಷ್ಟನ್ನ ಕೊಟ್ಟಿದ್ದಾರೆ, 38 ವರ್ಷಗಳು ಸಾಮಾನ್ಯ ಅಭ್ಯರ್ಥಿಗೆ. ಅದೇ ತರ OBC ಮತ್ತು SC ST ಕ್ಯಾಟಗರಿಗೆ 40 ಇಯರ್ಸ್ ಏಜ್ ಲಿಮಿಟ್ ಅನ್ನ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಕ್ರೈಟೀರಿಯಾ ಏನು, CRDR ಸೇವೆ ಸಲ್ಲಿಸಿರ್ಬೇಕು ಅಂತವರಿಗೆ 5 ಇಯರ್ಸ್. ಯಾರಿಗೆ ಸರ್ವಿಸ್ ಅಲ್ಲಿ ಇದು ಹಾಕ್ಬೇಕು ಅನ್ಕೊಂಡಿದ್ರೆ ಅವರಿಗೆ ಕೊಟ್ಟಿರುವಂತಹದ್ದು ಏಜ್ ಲಿಮಿಟ್ ಇದೆ. ಸೊ ಕ್ಲಿಯರ್. ಸೊ ಇಷ್ಟು ಕೂಡ ನೀವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಅವರು ಕೂಡ ಇಲ್ಲಿ ಇದರಲ್ಲಿ ಕಾಲ್ ಮಾಡಿದ್ದಾನೆ. ಯಾರು ನಿಮಗೆ ಯಾವುದು ಬೇರೆ ಸರ್ವಿಸ್ ಅಲ್ಲಿ ಇದ್ದು CRDR ಅಲ್ಲಿ ಇದ್ರು, PC ಸಿವಿಲ್ಸ್ PSಗೆ ಟ್ರೈ ಮಾಡೋರು ಕೂಡ ಚಾನ್ಸ್ ಇದೆ ಇದರಲ್ಲಿ. ಜೊತೆಗೆ ಫ್ರೆಶ್ ಆಗಿ ಟ್ರೈ ಮಾಡ್ತಿದ್ದೀರ ಅವರು ಕೂಡ ಇಲ್ಲಿ ಚಾನ್ಸ್ ಇದೆ. ಹಾಗಾಗಿ ಇದು ನಿಮಗೆ ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು. ಚೆನ್ನಾಗಿದ್ರೆ ಯೂಸ್ ಮಾಡ್ಕೊಳ್ಳಿ. ಹಾಗಿದ್ರೆ ಇಲ್ಲಿ ನೋಡಿ, ಅಪ್ಲಿಕೇಶನ್ ಡೇಟ್ ಯಾವಾಗ ಸ್ಟಾರ್ಟ್ ಆಗ್ತಿದೆ, ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕುವಂತ ದಿನಾಂಕ ಸ್ಟಾರ್ಟ್ ಆಗ್ತಿರೋದು 8 ಅಂದ್ರೆ 8ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಇದೆ. ಅದೇ ತರ ನಿಮಗೆ ಎಷ್ಟು ಲಾಸ್ಟ್ ಆಗುತ್ತೆ ನಿಮಗೆ ಅಂತ ಕೇಳಿದ್ರೆ ಆನ್ಲೈನ್ ಮುಖಾಂತರ ಅರ್ಜಿಸಲು ಕೊನೆಯ ದಿನಾಂಕ ಯಾವುದು 3/7/2026. ಅಂದ್ರೆ ನಿಮಗೆ ಫೀಸನ್ನ ಕೊನೆಯ ದಿನಾಂಕದಲ್ಲಿ ಯಾವ ದಿನಾಂಕದಲ್ಲಿ ಕೊನೆಯವರೆಗೂ ಕೂಡ ನೀವು ಪಾವತಿ ಮಾಡಬಹುದು ಅಂತ ಹೇಳಿದ್ರೆ 4/7/2026. ಸೊ ಕ್ಲಿಯರ್. ಇಷ್ಟು ಕೂಡ ನೆನ್ಪಿಟ್ಕೊಳ್ಳಿ. ಬಟ್ ಆದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ಬೇಕು, ಎಕ್ಸಾಮ್ ತುಂಬಾ ಡೇಸ್ ಏನು ನಮಗೆ ಕೊಟ್ಟಿಲ್ಲ, ಅದನ್ನ ನೆನ್ಪಿಟ್ಕೊಳ್ಳಿ. ಹಾಗೆ ಸಿಲೆಬಸ್ ನಿಮಗೆ ಸಿಲೆಬಸ್ ಆಮೇಲೆ ಮಾತಾಡೋಣ. ಇಲ್ಲಿ ಫೀಸ್ ಎಷ್ಟಿದೆ, ಸಾಮಾನ್ಯ ಮತ್ತು 2A, 2B, 3A, 3B ಅಭ್ಯರ್ಥಿಗಳಿಗೆ 750 ಅಷ್ಟು ಶುಲ್ಕವನ್ನು ಹಾಕಿದ್ದಾರೆ. ಆ ಥರ SC ST ತೃತೀಯ ಲಿಂಗಿಗಳು ಇವುಗಳಿಗೆ ಬಂದರೆ ಮಾಜಿ ಸೈನಿಕರು ಇವರೆಲ್ಲರೂ ಕೂಡ 500 ರೂಪೀಸ್ ಅಷ್ಟು ನಿಮಗೆ ಫೀಸನ್ನು ಹಾಕಿದ್ದಾರೆ. ಸೊ ಇದು ಫೀಸಲ್ಲಿ ಇರುವಂಥ ವಿವರ. ಇದಾದ್ಮೇಲೆ ನೆಕ್ಸ್ಟ್ ನಾವು ಗಮನಿಸಬೇಕಾಗಿರೋದು ವೆರಿ ವೆರಿ ಇಂಪಾರ್ಟೆಂಟ್, ಈ ಎಕ್ಸಾಮಲ್ಲಿ ಏನನ್ನ ಕೇಳ್ತಾನೆ. ಸೊ ಈ ಎಕ್ಸಾಮಲ್ಲಿ ಕೇಳುವಂಥ ಸಬ್ಜೆಕ್ಟ್ ಯಾವುದು, ಸೊ ನಿಮಗೆ ಇದು OMR ಎಕ್ಸಾಮ್ಸ್ ಆಗಿರೋದ್ರಿಂದ, OMR ಅಲ್ಲಿ ಕೊಟ್ಟು ನಿಮಗೆ MCQs ಎಕ್ಸಾಮ್ಸ್ ಆಗಿರೋದ್ರಿಂದ ಇದರಲ್ಲಿ ಸಾಮಾನ್ಯ ಜ್ಞಾನ, ಜನರಲ್ ನಾಲೆಡ್ಜ್ ಮೇಲೆ ಕ್ವಶನ್ಸ್ ಆಗುತ್ತೆ, ಸೈನ್ಸ್ ಮೇಲೆ ಕ್ವಶನ್ಸ್ ಆಗುತ್ತೆ, ಜಿಯೋಗ್ರಫಿ ಮೇಲೆ, ಇತಿಹಾಸದ ಮೇಲೆ, ಭಾರತದ ಸಂವಿಧಾನದ ಮೇಲೆ,
ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿಯ ಬಗ್ಗೆ, ಆದರೆ ಇತಿಹಾಸದ ಮೇಲೆ ಕ್ವಶನ್ಸ್ ಆಗುತ್ತೆ, ಡೈರೆಕ್ಟ್ ಕ್ವಶನ್ಸ್ ಆಗುತ್ತೆ ನಿಮಗೆ, ಮತ್ತೆ ಮೆಂಟಲ್ ಅಬಿಲಿಟಿಯ ಬಗ್ಗೆ ಕ್ವಶನ್ಸ್ ಆಗುತ್ತೆ, ನೈತಿಕ ಶಿಕ್ಷಣಗಳ ಬಗ್ಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಆಗುತ್ತೆ, ಅಂದರೆ ಡಿಸಿಷನ್ ಮೇಕಿಂಗ್ ಕ್ವಶನ್ಸ್ಗಳು ಕೂಡ ಇದರಲ್ಲಿ ಕೇಳ್ತಾರೆ. ಸೊ ಕ್ಲಿಯರ್, ಇದ್ರ ಮೇಲೆ ಓವರ್ ಆಗಿ 100 ಕ್ವಶನ್ಸ್ ಇರುತ್ತೆ. ಸೊ ಕ್ಲಿಯರ್, ಹಾಗಾಗಿ ಇದು ಒಂದು ಪೇಪರ್ ಅಷ್ಟೇ, ನಿಮಗೆ ಎಷ್ಟು 100 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್ಗೆ 90 ಮಿನಿಟ್ಸ್ ಟೈಮಲ್ಲಿ ನೀವು ಬರೀಬೇಕಾಗುತ್ತೆ. ಸೊ ಕ್ಲಿಯರ್, ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದೇನು, ಎಷ್ಟನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಿದೆ, ಇದು 8 ಇಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಿದೆ. ಸೊ ಜುಲೈಯಲ್ಲಿ ಎಂಡ್ ಆಗುತ್ತೆ, ಬಟ್ ಆಗಸ್ಟ್ 2ನೇ ತಾರೀಕಿಗೆ ಎಕ್ಸಾಮ್ ಡೇಟನ್ನು ಫಿಕ್ಸ್ ಮಾಡಿದ್ದಾರೆ ನೋಡಿ. ಕ್ಲಿಯರ್ ನೋಡ್ಬೇಕಿಲ್ಲಿ, ಇಲ್ಲಿ ಎಕ್ಸಾಮ್ ಡೇಟ್ ಇರೋದು ಯಾವಾಗ, ಆಗಸ್ಟ್ 2ನೇ ತಾರೀಕು. ಸೊ 8ನೇ ತಾರೀಕು ಎಕ್ಸಾಮ್ಸ್ ಇದೆ, ಬೆಳಿಗ್ಗೆ 10:30ರಿಂದ 12 ಗಂಟೆಗೆ 1.5 ಗಂಟೆ ಕಾಲ ಎಕ್ಸಾಮ್ ನಡೀತಾ ಇದೆ. ಸೊ ಹೀಗಾಗಿ ಎಕ್ಸಾಮ್ ತೀರಾ ನಿಮಗೆ ಎಷ್ಟು ದಿನ ಟೈಮ್ ಸಿಗ್ತದೆ, ಇವತ್ತು ಇಲ್ಲಿಂದ ತಗೊಳ್ಳೋದ್ರೆ ಇವತ್ತು 5th ಇದೆ ತಾರೀಕು. ಸೊ ಇಲ್ಲಿಂದ ನಾವು ಟೈಮ್ ತಗೊಳ್ಳೋದೇ ಆಯಿತು ಅಂತ ಹೇಳಿದ್ರೆ ನಿಯರ್ಲಿ ಇಲ್ಲಿಂದ ನಮಗೆ ಒಂದು ಜೂನ್ ಮಂತಲ್ಲಿ ಸಿಗುತ್ತೆ ನಿಮಗೆ. ಜೂನ್ ಮಂತಲ್ಲಿ ಒಂದು 25 ಡೇಸ್ ಅಂತ ಅನ್ಕೊಳ್ಳಿ, ಜುಲೈಯಲ್ಲಿ ಒಂದು 30 ಡೇಸ್ ಅಂತ ಅನ್ಕೊಳ್ಳಿ. ಸೊ ಅಂದರೆ ಓವರ್ ಆಲ್ ಆಗಿ 55 to 56 ಡೇಸ್ ಅಷ್ಟೇ ನಮಗೆ ಟೈಮ್ ಸಿಗುತ್ತೆ. 55ರಿಂದ 56 ದಿನಗಳು ಚಾಲೆಂಜ್ ಇರೋದೇ ಇಲ್ಲಿ. ಇವಾಗ ಇದುವರೆಗೂ ಏನು ಓದಿದ್ದೀರಾ ಅದು ಇಂಪಾರ್ಟೆಂಟ್ ಆಗಲ್ಲ, ಇವಾಗ ಏನು ಓದ್ತೀರಾ, ಇವಾಗ ಏನು ಮಾಡ್ತೀರಾ ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕೋಸ್ಕರ ಇವಾಗ ಕಾಂಪಿಟೇಷನ್ಸ್ ಇದೆ, ತುಂಬ ಜನ ಕೂತ್ಕೊಂಡು ಓದ್ತಾ ಇದ್ರಿ, ನೋಟಿಫಿಕೇಶನ್ ಆಗುತ್ತೋ ಇಲ್ವೋ ಅಂತ ನೆಗ್ಲೆಕ್ಟ್ ಮಾಡ್ತಾ ಇದ್ವಿ. ಇವಾಗ ಇಮಿಡಿಯೇಟ್ಲಿ ನೋಟಿಫಿಕೇಶನ್ ಆಗಿದೆ. ಈ ಎಕ್ಸಾಮಲ್ಲಿ ಈ ಟೈಮಲ್ಲಿ ಯಾವುದನ್ನು ಓದಬೇಕು ಯಾವುದನ್ನು ಓದಬಾರ್ದು ಅನ್ನೋದೇ ವೆರಿ ಇಂಪಾರ್ಟೆಂಟ್. ಇವಾಗ ನಾವು ಕಸ ಥರ ಇರೋ ಬರೋದೆಲ್ಲ ಓದಬೇಕಾ, ಬೇಡ. ಆದರೆ ಎಷ್ಟು ಮಾತ್ರ ಓದಬೇಕು, ಎಷ್ಟು ನಾವು ಮಾತ್ರ ಓದಬೇಕು ನೋಡಿ. ನೀವು ಇರೋ ಬರೋದೆಲ್ಲ ಓದೋದು ಎಕ್ಸಾಮ್ ಕ್ಲಿಯರ್ ಆಗಲ್ಲ. ಈ ಎಕ್ಸಾಮ್ಗೆ ಹೋಗಿ ಬೇಕಾಗಿರೋದು ನಾವು ಎಕ್ಸಾಮ್ ಕ್ಲಿಯರ್ ಆಗಬೇಕಾ ಬೇಡ. ಎಕ್ಸಾಮ್ ಕ್ಲಿಯರ್ ಆಗಬೇಕಾದ್ರೆ ನಾವು ಏನನ್ನು ಮಾತ್ರ ಫೋಕಸ್ ಮಾಡಬೇಕು, ಯಾವ ಸಬ್ಜೆಕ್ಟನ್ನು ಫೋಕಸ್ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ಓದಬೇಕು, ಮತ್ತು ಇದಕ್ಕೆ ಕ್ವಶನ್ಸ್ ಯಾವ ಥರ ಬರ್ತದೆ. ಸೊ ಇವೆಲ್ಲವನ್ನು ಕೂಡ ನೀವು ನೋಡಬೇಕಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಪ್ರಿಪೇರ್ ಆಗೋದು ಹೇಗೆ, ಇವೆಲ್ಲದ್ರ ಬಗ್ಗೆ ಕೂಡ ಮಾಹಿತಿನ ಕೊಡ್ತಾ ಹೋಗ್ತೀವಿ. GS ಅಲ್ಲಿ ಬಂದಾಗ ಕಾನ್ಸ್ಟಿಟ್ಯೂಷನ್ ಏನು ಫೋಕಸ್ ಮಾಡಬೇಕು, ಹಿಸ್ಟ್ರಿಯಲ್ಲಿ ಏನು ಫೋಕಸ್ ಮಾಡಬೇಕು, ಮೆಂಟಲ್ ಅಬಿಲಿಟಿ ಏನು ಫೋಕಸ್ ಮಾಡಬೇಕು, ಕರೆಂಟ್ ಅಫೇರ್ಸ್ ಅಲ್ಲಿ ಏನು ಫೋಕಸ್ ಮಾಡಬೇಕು, ಜಿಯೋಗ್ರಫಿ ಒಳಗಡೆ ಏನು ಫೋಕಸ್ ಮಾಡಬೇಕು, ಈ ಥರ ಈ ಸಣ್ಣ ಟೈಮಲ್ಲಿ ಓದೋದು ಹೇಗೆ, ಇಂಪಾರ್ಟೆಂಟ್ ಅಂತ ಗುರ್ತು ಮಾಡ್ಕೊಳ್ಳೋದು ಹೇಗೆ, ಇವೆಲ್ಲವನ್ನು ಕೂಡ ಡಿಸ್ಕಸ್ ಮಾಡೋಣ. ಮತ್ತು ಜೊತೆಗೆ ಇದು KSP ಅವರು ಎಕ್ಸಾಮನ್ನು ಸೆಟ್ ಮಾಡಿರೋದು, ಇದನ್ನು ಸ್ವಲ್ಪ ತಲೆ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಅದಕ್ಕಾಗಿದೆ ನಾವೇನು ಮಾಡಿದ್ದೀವಿ, ಇದೇ ಸಂಡೇ. ಸೊ ನಿಮಗೆ ಸಂಡೇ ನಿಮಗೆ ಏನು ಮಾಡಿ 7th ತಾರೀಕು, ಎಷ್ಟು 7ನೇ ತಾರೀಕು ಒಂದು ಮಾಕ್ ಟೆಸ್ಟನ್ನು ಇಟ್ಕೊಂಡಿದ್ವಿ PC ಗೆ. ಇದು ಕರ್ನಾಟಕದಾದ್ಯಂತ ನಡೀತಾ ಹೋಗುತ್ತೆ ನಿಮಗೆ ಟೆಸ್ಟು. ಅಂದರೆ ಆನ್ಲೈನ್ ಸರ್ವಿಸ್ ಕೂಡ ಇರುತ್ತೆ, ಆಫ್ಲೈನ್ ಆದರೆ ಇನ್ಸ್ಟಿಟ್ಯೂಟ್ಗೆ ಬಂದು ಬರೀಬೋದು ನೀವು ಸಂಡೇ. ಇಲ್ಲ ಆನ್ಲೈನ್ ಇತ್ತು ಅಂತ ಹೇಳಿದ್ರೆ ಕರ್ನಾಟಕದ ಯಾವುದೇ ಮೂಲೆಯಿದ್ರೂ ಕೂಡ ನೀವು ಆನ್ಲೈನ್ ಟೆಸ್ಟನ್ನು ಇದು ಅಟೆಂಡ್ ಆಗ್ಬೋದು. ಅದೇ ಥರ ಯಾರು ಓದೇ ಇಲ್ಲ ಇದುವರೆಗೆ ಅಂಥವ್ರು ರೆಡಿ ಇತ್ತು ಅಂತ ಹೇಳಿದ್ರೆ ಅಂಥವ್ರಿಗೆ ಆನ್ಲೈನ್ ಕ್ಲಾಸ್ ಕೂಡ ಸ್ಟಾರ್ಟ್ ಮಾಡ್ತಿದ್ದೀವಿ ಮಂಡೆಯಿಂದ. ಯಾರಿಗೆ ಇಂಟ್ರೆಸ್ಟ್ ಇದೆ ಆನ್ಲೈನ್ ಕ್ಲಾಸ್ ತೊಗೋಬೋದು, ನೀವು ಲೈವ್ ಕ್ಲಾಸ್ ತೊಗೋಬೋದು, ರೆಕಾರ್ಡೆಡ್ ಕ್ಲಾಸ್ ಕೂಡ ತೊಗೋಬೋದು. ಲೈವ್ ಕ್ಲಾಸ್, ರೆಕಾರ್ಡೆಡ್ ಕ್ಲಾಸ್ ಎರಡೂ ಕೂಡ ಇರುತ್ತೆ, ಆಫ್ಲೈನ್ ಕ್ಲಾಸ್ ಕೂಡ ಇರುತ್ತೆ, ಟೆಟ್ ಸೀರೀಸ್ ಇರುತ್ತೆ. ಸೊ ಟೆಟ್ ಸೀರೀಸ್ ಕೂಡ ತುಂಬ ಕಡಿಮೆ ಅಮೌಂಟಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಇವನ್ ಕ್ಲಾಸಸ್ ಕೂಡ ಲೋ ಅಮೌಂಟಲ್ಲಿ ಪ್ರೊವೈಡ್ ಮಾಡ್ತಿದ್ದೀವಿ. ಯಾರಿಗೆ ಇಂಟ್ರೆಸ್ಟ್ ಇರುತ್ತೋ ಅವ್ರ ಸಂಸ್ಥೆನ ಕಾಂಟ್ಯಾಕ್ಟ್ ಮಾಡಿ. ಸೊ ನಮಗೆ ಒಂದು ಗಾದೆ ಹೇಳ್ತಾರೆ, ಎಣ್ಣೆ ಬಂದಾಗ ಕಣ್ಣು ಮುಚ್ಕೋಬಾರ್ದು ಅಂತ. ಇದೊಂದು ಅವಕಾಶ ಅಷ್ಟೇ. ಸೊ ಇದುವರೆಗೂ ಪ್ರಯತ್ನ ಪಟ್ಟಿದ್ದೀರಾ, ಮಿಸ್ ಮಾಡ್ಕೊಂಡಿದ್ದೀರಾ, ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಕ್ಕಿದೆ. ಇವಾಗ ಕೂತ್ಕೊಂಡು ನೀವು ಎಷ್ಟು ತಯಾರಿ ಮಾಡ್ಕೊಂಡಿದ್ರಲ್ಲ ಅದನ್ನೆಲ್ಲ ಇವಾಗ ಹಾಕಬೇಕು. ನಾನು ಒಂದೇ ಒಂದು ಕ್ಲೂ ಕೊಡೋದೇನು ಅಂತ ಹೇಳಿದ್ರೆ, ಇದುವರೆಗೆ ಏನು ಓದಿದ್ರಲ್ಲ ಅದು ಇಂಪಾರ್ಟೆಂಟ್ ಆಗಲ್ಲ, ಇವಾಗ ಏನು ಓದ್ತಿರಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ, ಇದುವರೆಗೂ ಓದಬೇಕಾದ್ರೆ ನಾವು ರಿವಿಸನ್ ಮಾಡ್ತಾ ಇದ್ದೀವಿ, ಒಂದು 10 ಸರಿ ಬುಕ್ಸ್ ನಾವು ಓದ್ತಿದ್ವಿ, ಯಾವುದು ಮೆಮೊರಿ ಮಾಡೋಕ್ಕಾಗ್ತಿರಲಿಲ್ಲ. ಈ ಟೈಮ್ನಲ್ಲಿ ಅಷ್ಟು ದೊಡ್ಡ ಬುಕ್ಸ್ಗಳೆಲ್ಲ ಓದೋಕ್ಕಾಗಲ್ಲ. ಆ ದೊಡ್ಡ ಬುಕ್ಸಲ್ಲಿರೋ ಕಂಟೆಂಟ್ ಇಟ್ಕೊಳ್ಳೋಕ್ಕಾಗಲ್ಲ. ನಿಮ್ಗೆ 50ರಿಂದ 55 ದಿನಗಳಲ್ಲಿ ಏನು ಮಾಡೋಕ್ಕಾಗತ್ತೆ. ಇವಾಗ ನರ್ವಸ್ ಆಗೋದು ಬೇಡ. ಮೊದಲನೇದಾಗಿ ನಾನು ಹೇಳಿದ್ರೆ ನರ್ವಸ್ ಆಗಬೇಡಿ. ಎರಡನೇದಾಗಿ ಯಾವ ಸಬ್ಜೆಕ್ಟ್ಗೆ ಇಂಪಾರ್ಟೆನ್ಸನ್ನು ಕೊಡಬೇಕು, ಯಾವ ಕಂಟೆಂಟ್ಗೆ ಇಂಪಾರ್ಟೆಂಟನ್ನು ಕೊಡಬೇಕು, ಈ ಟೈಮಲ್ಲಿ ನಾನು ರಿವಿಸನ್ ಮಾಡಬೇಕಾ, ರೀಕಾಲ್ ಮಾಡಬೇಕಾ, ಕರೆಂಟ್ ಅಫೇರ್ಸಲ್ಲಿ ಯಾವುದಕ್ಕೆ ಒತ್ತನ್ನು ಕೊಡಬೇಕು, ಎಷ್ಟು ಮಂತ್ ಕರೆಂಟ್ ಅಫೇರ್ಸಲ್ಲಿ ಓದಬೇಕು, ಇವೆಲ್ಲವನ್ನು ಕೂಡ ಈ ಡೀಟೈಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅಥವಾ ನಿಮಗೆ ಡೌಟ್ ಇತ್ತು ಅಂತಂದರೆ ಈ ನೋಟಿಫಿಕೇಶನ್ ರಿಲೇಟೆಡ್ ಆಗ್ಬೋದು, ಅಥವಾ ಕಂಟೆಂಟ್ ರಿಲೇಟೆಡ್ ಪ್ರಿಪರೇಷನ್ ರಿಲೇಟೆಡ್ ಆಗ್ಬೋದು. ನೀವು ಓನಾಗಿ ಪ್ರಿಪೇರ್ ಆಗ್ತಿದ್ದೀರಾ, ಈ ಫಿನಾನ್ಸ್ ಕಷ್ಟ ಆಗುತ್ತೆ, ಮನೆಯಲ್ಲ ಕೂತ್ಕೊಂಡು ಹೋಗ್ತೀರಾ, ಒಂದು ಗೈಡೆನ್ಸ್ ಇಲ್ಲ, ಸೊ ಅವರು ಕೂಡ ನಾವು ಸಪೋರ್ಟನ್ನು ಮಾಡ್ತೀವಿ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ಸಂಸ್ಥೆನ ಕಾಂಟ್ಯಾಕ್ಟ್ ಮಾಡಿ, ಕೆಳಗಡೆ ಕಾಣುವಂಥ ನಂಬರ್ಗೆ ಡಯಲ್ ಮಾಡಿ. ಸೊ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ನಮಸ್ಕಾರ.